ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಎಂಥದೇ ಪ್ರೇತ ಬಾಧೆಗಳಿದ್ರೂ ಕೂಡ ನಿವಾರಣೆಯಾಗುತ್ತಂತೆ. ಅಷ್ಟು ಮಾತ್ರ ಅಲ್ಲ, ಈ ದೇವಸ್ಥಾನದಲ್ಲಿ ನಡೆಯುವಂತಹ ತೀರ್ಥ ಸ್ನಾನ ಕೂಡ ತುಂಬ ವಿಶೇಷವಾಗಿರುತ್ತೆ. ಇದಕ್ಕೆ ಎಲ್ಲೆಲ್ಲಿಂದೋ ಭಕ್ತಾದಿಗಳು ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಇರುವಂತಹ ಬಾವಿಯಿಂದ ತಂದಂತಹ ನೀರಿನಿಂದ ಭಕ್ತಾದಿಗಳಿಗೆ ತೀರ್ಥ ಸ್ನಾನವನ್ನು ಮಾಡಿಸಿದರೆ ರೋಗ ರುಜಿನಗಳಾಗಿರ್ಬೋದು, ಪ್ರೇತ ಬಾಧೆಗಳಾಗಿರ್ಬೋದು, ಇನ್ನಿತರ ದೋಷಗಳು ನಿವಾರಣೆಯಾಗುತ್ತಂತೆ. ಹೌದು, ಇದು ಕಾಸರಗೋಡಿನಲ್ಲಿರುವಂತಹ ವಿಶೇಷವಾದಂತಹ ಒಂದು ದೇವಸ್ಥಾನ. ಭವ್ಯವಾದ ಧ್ವಜಸ್ತಂಭ ಹಾಗೆ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ದೇವಸ್ಥಾನವನ್ನು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರೀತಿಯಲ್ಲಿ ಬಹಳ ಕಾರಣಿಕವಾದಂತಹ ಕ್ಷೇತ್ರವಾಗಿರುತ್ತೆ. ಹಾಗೆ ಕಾಸರಗೋಡಿನಲ್ಲಿ ಚಿನ್ನದ ಧ್ವಜಸ್ತಂಭವನ್ನು ಹೊಂದಿರುವಂತಹ ಏಕೈಕ ದೇವಸ್ಥಾನ ಅಂತಂದರೆ ಈ ದೇವಸ್ಥಾನ ಆಗಿರುತ್ತೆ. ಹಾಗಾದರೆ ಈ ದೇವಸ್ಥಾನದ ವಿಶೇಷತೆ ಏನು, ಹಿನ್ನೆಲೆ ಏನು, ಸ್ಥಳ ಪುರಾಣ ಏನು, ಹಾಗೆ ಇಲ್ಲಿ ಯಾವ ಹರಕೆಯಿಂದ ನಮ್ಮ ಯಾವ ದೋಷಗಳು ಪರಿಹಾರವಾಗ್ತದೆ, ಹಾಗೆ ಇಲ್ಲಿಯ ವ್ಯವಸ್ಥೆ ಏನಿದೆ, ಇದು ಎಲ್ಲವನ್ನು ನಾನು ನಿಮಗೆ ಬಿಡಿಯಾಗಿ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಿದ್ರೆ ಅದನ್ನು ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗದೆ ಬರುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮಾರುವಂತ ಚಾನಲ್. ನಾನಿವತ್ತು ಕಾಸರಗೋಡಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ಮಲ್ಲ ಟೆಂಪಲ್ಗೆ ಬಂದಿದ್ದೇನೆ. ಇಲ್ಲಿರುವಂಥದ್ದು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಆಗಿರ್ತಾಳೆ. ಇದು ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನವಾಗಿರುತ್ತೆ. ಬ್ರಾಹ್ಮಣ ವಿದ್ವಾಂಸರೊಬ್ಬರು ಇಡೀ ದೇಶವನ್ನ ಅಂತಂದ್ರೆ ಇಡೀ ಪ್ರಪಂಚವನ್ನ ಸುತ್ತಿ ಬರ್ಬೇಕಾದ್ರೆ ಈ ಮಧುವಾಹಿನಿ, ನಾವೀಗ ನೋಡ್ಕೊಂಡು ಬಂದ್ವಲ್ವ, ಈ ಮಧುವಾಹಿನಿ ನದಿಯ ಒಂದು ತಟದಲ್ಲಿ ಈ ಸೌಂದರ್ಯವನ್ನ ಕಂಡು ತಾಯಿಯನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಒಳ್ಳೆ ಸ್ಥಳ ಅಂತ ಹೇಳಿ ಇಲ್ಲಿ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಇಲ್ಲಿ ತಾಯಿ ಮೂರ್ತಿ ರೂಪದಲ್ಲ, ಶ್ರೀಚಕ್ರದ ಬಿಂಬದ ರೂಪದಲ್ಲಿ ತಾಯಿಗೆ ಇಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆಗಳನ್ನ ಹೊಂದಿದೆ. ಅದೇನಪ್ಪ ಅಂತಂದ್ರೆ ಹಾಸ್ಟೆಲ್ ಒಂದು ಕಡೆ ಆಗ್ತದಲ್ಲ, ಹೇಗೆ ಕೊಡ್ತಾನೆ ನೈಟ್ ಅಲ್ಲ, ನಾನು ಭಜನೆಗೆ ಹೋಗುದು, ಅದು ತೊಂದರೆ ಆಗುದಿಲ್ಲ ನನಗೆ. ಹೋಲಕ್ಕೆ ಪ್ರಶ್ನೆ ಇಲ್ಲ ಅದು. ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇಲ್ಲಿ ಮಧುವಾಹಿನಿ ಅಂತ ನದಿ ಇದೆಯಲ್ವಾ, ಆ ಒಂದು ಸುಂದರತೆಯನ್ನ ನೋಡಿ ಅವ್ರೇನ್ ಮಾಡ್ತಾರೆ, ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಉತ್ತಮ ಅಂತ ಹೇಳಿ ತಾಯಿಯನ್ನ ಶ್ರೀಚಕ್ರದ ಬಿಂಬದಲ್ಲಿ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಮ್ಮ ಕೇರಳದವರಲ್ಲದೆ ಕರ್ನಾಟಕದವರು ಹಾಗೆ ಈ ವಿವಿಧ ರಾಜ್ಯದಿಂದ ಜನಗಳು ಕೂಡ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ಇರ್ತದೆ. ಇಡೀ ಕಾಸರಗೋಡಿನಲ್ಲಿ ಚಿನ್ನದ ಧ್ವಜಸ್ತಂಭವನ್ನು ಹೊಂದಿರುವಂತಹ ಏಕೈಕ ದೇವಸ್ಥಾನ ಅಂತಂದ್ರೆ ಈ ಮಲ್ಲ ಟೆಂಪಲ್. ಒಳಗಡೆ ನಿಮಗೆ ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಎಲ್ಲೋ ಇರಲ್ಲ. ಯಾರಿಗೆ ಸಹ ಅಲ್ಲಿ ನೀವು ಚಿನ್ನದ ಧ್ವಜಸ್ತಂಭವನ್ನ ಕಾಣಬಹುದು. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆನೆ ತಾಯಿಯ ದರ್ಶನವನ್ನ ಕೂಡ ಮಾಡಬಹುದು. ಗರ್ಭಗುಡಿ ತುಂಬಾ ಒಳಗಡೆ ಇದೆ, ತುಂಬಾ ದೂರದಿಂದ ತಾಯಿ ದರ್ಶನವನ್ನ ಮಾಡಬೇಕಾಗ್ತದೆ. ಚಿನ್ನದ ಧ್ವಜಸ್ತಂಭವನ್ನ ಮಾತ್ರ ಹೊಂದಿರೋದಲ್ಲದೆ ಈ ದೇವಸ್ಥಾನದ ಇನ್ನು ವಿಶೇಷತೆ ಅಂತಂದ್ರೆ ಈ ಗೋಪುರ ನೋಡ್ಲಿಕ್ಕೆ ತುಂಬಾ ದೊಡ್ಡದಾಗಿ ಮತ್ತೆ ತುಂಬಾ ವಿಶೇಷತೆಯನ್ನ ಹೊಂದಿದೆ. ಹಾಗೆ ತಂಜಾವೂರ ಸ್ಟೈಲ್ ಅಲ್ಲಿ ಈ ಗೋಪುರವನ್ನ ನಿರ್ಮಾಣ ಮಾಡಲಾಗಿದೆ. ಮಧುವಾಹಿನಿ ನದಿಯಲ್ಲಿ ತೀರ್ಥ ಸ್ನಾನವನ್ನ ಮಾಡಿದ್ರೆ ಏನಾದ್ರೂ ಪ್ರೇತ ಬಾಧೆ ಇದ್ರೆ ಕೂಡ ನಿವಾರಣೆ ಆಗುತ್ತಂದ್ರೆ, ಚರ್ಮ ಕಾಯಿಲೆ ಇರ್ಬೋದು, ಹಾಗೆ ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಅದು ಕೂಡ ಗುಣ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಬಾವಿಯಿಂದ ನೀರು ತಂದು ತೀರ್ಥ ಸ್ನಾನ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಇದು ವರ್ಷಕ್ಕೆ ಇಲ್ಲಿ ನಡೆಯುವಂತಹ ಜಾತ್ರಾ ಸಮಯದಲ್ಲಿ ನಡೆಯುತ್ತದೆ, ಇನ್ನಿತರ ದಿನಗಳಲ್ಲಿ ಕೂಡ ನಡೀತದೆ. ಅದಕ್ಕೆ ಬೇಕಾದಂತಹ ಟೋಕನ್ ಸೇವಾ ಕೌಂಟರ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಸಿಗುತ್ತೆ. ಹಾಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಸತ್ಯನಾರಾಯಣ ಪೂಜೆ ನಡೀತದೆ. ಇನ್ನು ಹೊಸತಾಗಿ ಮದುವೆ ಆದಂತ ನವ ದಂಪತಿಗಳ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ಅದ್ರ ಪೂರ್ಣ ಫಲ ಸಿಗ್ತದೆ ಅಂತ ಕೂಡ ಪ್ರತೀತಿ ಇದೆ. ಇಲ್ಲಿ ನಡೆಯುವಂತಹ ಸತ್ಯನಾರಾಯಣ ಕಥೆಯು ಸಂಜೆ 6:30 ಸ್ಟಾರ್ಟ್ ಆಗ್ತದೆ. ಈ ಪ್ರದೇಶದಲ್ಲಿ ನವವಧುವರು ಎಲ್ಲರೂ ಮದುವೆ ಆದ ನಂತರ ಈ ದೇವಸ್ಥಾನಕ್ಕೆ ಬಂದು ಹೋಗುವಂತ ಒಂದು ಪ್ರತೀತಿ ಕೂಡ ಇದೆ. ಹಾಗೆ ರಜಾ ದಿನಗಳಲ್ಲಿ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇರ್ತದೆ. ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ. ಶ್ರೀ ಕ್ಷೇತ್ರದಲ್ಲಿ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರಲ್ವಾ, ಅದು ಇಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂತದ್ದು. ಅನೇಕ ಸ್ಥಳಗಳಿಂದ ಬಂದು ಮಕ್ಕಳಿಗೆ
ಅನ್ನಪ್ರಸಾದ ಮತ್ತೆ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ. ದೇವಸ್ಥಾನದ ಎದುರುಗಡೆ ಒಂದ್ ಸ್ವಲ್ಪ ಉದ್ಯಾನವನ ತರ ಇದೆ, ಅದ್ರ ಹಿಂದೆಗಡೆ ಬಂದ್ರೆ ಲಲಿತ ಪುಷ್ಕರಣಿ ಅಂತ ಸಿಗ್ತದೆ. ಈ ಒಂದು ಲಲಿತ ಪುಷ್ಕರಣಿಗೆ ಯಾರಿಗೂ ಪ್ರವೇಶ ಇರಲ್ಲ, ಹಾಗೆ ನೋಡ್ಲಿಕ್ಕೆ ಹೇಗಿರುತ್ತೆ ಅಂತ ನೋಡಿ. ಇಲ್ಲಿ ಮಲ್ಲ ದುರ್ಗಾ ಪರಮೇಶ್ವರಿ ತಾಯಿಯ ಯಕ್ಷಗಾನ ಮಂಡಳಿ ಕೂಡ ಇದೆ. ಹಾಗೆ ತುಂಬಾ ಸರಿ ಇಲ್ಲಿ ಬಯಲಾಟವನ್ನ ನಡೆಸ್ತಾರೆ. ಹಾಗೆ ಇವರ ಹೆಸರಲ್ಲಿ ಬೇರೆ ಊರುಗಳಲ್ಲಿ ಕೂಡ ಬಯಲಾಟ ಕೂಡ ನಡೀತದೆ. ಭಕ್ತಾದಿಗಳು ಅದನ್ನ ಇಲ್ಲಿ ದೇವಸ್ಥಾನದಲ್ಲಿ ಬುಕ್ ಕೂಡ ಮಾಡ್ಕೋಬಹುದು. ಈ ದೇವಸ್ಥಾನಕ್ಕೆ ಬಂದ್ರೆ ನಿಮಗೆ ಸಮೀಪವಾಗಿ ಅಡೂರು ದೇವಸ್ಥಾನ ಸಿಗ್ತದೆ, ಅದು 30 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಇನ್ನು ಹತ್ರದಲ್ಲಿ ಅನಂತ ಪದ್ಮನಾಭ ಲೇಕ್ ಟೆಂಪಲ್ ಸಿಗ್ತದೆ, ಮಧೂರು ಗಣಪತಿ ದೇವಸ್ಥಾನ ಸಿಗ್ತದೆ. ನೀವು ಬಂದ್ರೆ ಇದಿಷ್ಟು 4 ಪ್ರಸಿದ್ಧವಾದ ಪ್ಲೇಸ್ಗಳನ್ನ ಮುಗಿಸಿ ಒಂದು ದಿನದಲ್ಲಿ ನೀವು ಕಾಸರಗೋಡಿನ ಪ್ರಸಿದ್ಧ ದೇವಸ್ಥಾನಗಳನ್ನ ಕೂಡ ಕಾಣಬಹುದು. ಹಾಗೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಅನ್ನಪ್ರಸಾದವನ್ನ ಕೂಡ ಮುಗಿಸ್ಕೋಬಹುದು. ಇನ್ನು ಇದರ ಒಂದು ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಒಂದು ಪ್ರದೇಶದಿಂದ ಕರ್ನಾಟಕಕ್ಕೆ ಕೂಡ ಬಸ್ ಇರ್ತದೆ. ಹಾಗೆ ಪುತ್ತೂರಿಗೆ ಕೂಡ ತುಂಬಾ ಸಮೀಪ, ಸೂಳ್ಯಕ್ಕೆ ಕೂಡ ತುಂಬಾ ಸಮೀಪ. ಯಾವ ಮಾರ್ಗದಲ್ಲಿ ಬಂದ್ರು ನಿಮ್ಗೆ ಈ ದೇವಸ್ಥಾನಕ್ಕೆ ಈಸಿಯಾಗಿ ಬರ್ಬೋದು. ದೇವಸ್ಥಾನ ಎದುರುಗಡೆ ಉದ್ಯಾನವನ, ರೈಟ್ ಸೈಡ್ ಅಲ್ಲಿ ಅನ್ನಪ್ರಸಾದ, ಇನ್ನು ರೈಟ್ ಸೈಡ್ ಅಲ್ಲಿ ಸೇವಾ ಕೌಂಟರ್, ಹಾಗೆ ಹೊರಗಡೆ ಬಂದ್ರೆ ಲಲಿತಾ ಪುಷ್ಕರಣಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ. ಇನ್ನು ಎಂಟ್ರೆನ್ಸ್ ಅಲ್ಲಿ ನೀವು ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ದರ್ಶನಕ್ಕೆ ಹೋಗ್ಬೋದು. ಇನ್ನು ಅದರ ಪಕ್ಕದಲ್ಲೇ ನಿಮ್ಗೇನಾದ್ರೂ ಹರಕೆ ತೀರಿಸ್ಲಿಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಹೂಗಳಾಗಿರ್ಬೋದು, ಹಾಗೆ ಇಲ್ಲಿಯ ಒಂದು ಹರಕೆಗಳೇನಾದ್ರೂ ತೀರಿಸದಿದ್ರೆ ಅದು ಕೂಡ ನಿಮಗೆ ಅಂಚಣೆ ರೂಪದಲ್ಲಿ ಸಿಗ್ತದೆ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಸೇವಾ ಕೌಂಟರ್ ಇರುತ್ತೆ. ಇಲ್ಲಿಂದ ಚೀಟಿಯನ್ನ ಪಡೆದುಕೊಂಡು ದೇವಸ್ಥಾನದ ಒಳಗಡೆ ಹರಕೆಗಳನ್ನ ತೀರಿಸಲಾಗುತ್ತೆ. ಹಾಗೆ ತೀರ್ಥ ಸ್ನಾನಕ್ಕೆ ಹೋಗಬೇಕು ಅನ್ನೋರು ಕೂಡ ಇಲ್ಲಿ ಒಳಗಡೆಯಿಂದನೇ ನೀವು ಚೀಟಿಯನ್ನು ಪಡೆದುಕೊಳ್ಬೇಕಾಗತ್ತೆ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ತುಂಬ ಆಕರ್ಷಣೀಯವಾಗಿರುವಂತಹ ಚಿನ್ನದ ಧ್ವಜಸ್ತಂಭವನ್ನು ಕೂಡ ನೀವು ನೋಡ್ಕೊಳ್ಳಿ. ಅದರ ಜೊತೆಗೆ ದೇವಸ್ಥಾನದ ಇತಿಹಾಸವನ್ನು ಕೂಡ ಇಲ್ಲಿ ಬೋರ್ಡ್ ಮಾಡಿ ಹಾಕಿದ್ದಾರೆ, ಅದನ್ನು ಕೂಡ ಓದ್ಕೋಬಹುದು. ಆಲ್ರೆಡಿ ಹೇಳಿದಂತೆ ಈ ದೇವಸ್ಥಾನಕ್ಕೆ ಕೇರಳದಿಂದ ಮಾತ್ರವಲ್ಲದೆ ಕರ್ನಾಟಕ ಹಾಗೆ ಇನ್ನಿತರ ಭಾಗಗಳಿಂದ ಅನೇಕ ಜನರು ಬರ್ತಾರೆ. ಹಾಗೆ ವೀಕೆಂಡ್ ಆಗಿರ್ಬೋದು ಅಥವಾ ರಜಾ ದಿನಗಳಲ್ಲಿ ದೇವಸ್ಥಾನದಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತಾರೆ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ತುಂಬ ಉತ್ತಮ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಹಾಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ. ಹಾಗೆ ದೇವಸ್ಥಾನದ ಹೊರಗಡೆ ಅಂತಂದರೆ ನೀವೀಗ ಚೀಟಿಗಳನ್ನು ಪಡ್ಕೊಳ್ತೀರಲ್ವ, ಅದಕ್ಕಿಂತ ಸ್ವಲ್ಪ ಹೊರಗಡೆ ಅನ್ನಪ್ರಸಾದಕ್ಕೆ ಲೈನ್ ನಿಂತ್ಕೊಂಡು ಒಳಗಡೆ ಹೋದರೆ ಅನ್ನಪ್ರಸಾದದ ಒಂದು ಹಾಲ್ ಈ ಥರ ಕಾಣಿಸುತ್ತೆ. ಇಲ್ಲಿ ನೀವು ಅನ್ನಪ್ರಸಾದವನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಭಕ್ತಾದಿಗಳಿಗೆ ಕೆಲವು ಅಂಗಡಿಗಳು ಬೇಕಾದರೆ ಕೂಡ ಕೆಲವು ಅಂಗಡಿಗಳು ಕೂಡ ಸಿಗುತ್ತೆ, ಅಲ್ಲಿ ಕೂಡ ನೀವೇನಾದರೂ ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಇನ್ನು ಈ ದೇವಸ್ಥಾನದಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ನೀವು ಈ ದೇವಸ್ಥಾನದಿಂದ ರಿಟರ್ನ್ ಹೋಗಬೇಕಾದ್ರೆ ಅಥವಾ ಬರಬೇಕಾದ್ರೆ ಒಂದು ಉತ್ತಮವಾದ ಆಂಜನೇಯ ದೇವಸ್ಥಾನ ಕೂಡ ಕಾಣಿಸುತ್ತೆ. ಅದೇ ಮಾರ್ಗದಲ್ಲಿ ನೀವು ರೈಟ್ ಸೈಡಲ್ಲಿ ನೋಡಿದರೆ ಆ ದೇವಸ್ಥಾನ ಸಿಗುತ್ತೆ. ಬಹಳ ಅದ್ಭುತವಾದ ಆಂಜನೇಯನ ಮೂರ್ತಿ ಇರುತ್ತೆ. ಇಲ್ಲಿ ದೇವರ ದರ್ಶನವನ್ನು ಕೂಡ ಮಾಡಿಕೊಂಡು ನೀವು ಬರ್ಬೋದು. ನೋಡಲಿಕ್ಕೆ ಕೂಡ ಅಷ್ಟೇ ಸುಂದರವಾದಂತಹ ದೇವಸ್ಥಾನವಾಗಿರುತ್ತೆ ಇದು. ನೀವಿಲ್ಲಿ ಕಾಣಬಹುದು ಬಹಳ ಎತ್ತರವಾದಂತಹ ಆಂಜನೇಯ ಮೂರ್ತಿಯನ್ನು ಹೊಂದಿದೆ. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಮಾರ್ಗ ಮಧ್ಯದಲ್ಲಿರೋದ್ರಿಂದ ಸುಲಭವಾಗಿ ಈ ದೇವಸ್ಥಾನಕ್ಕೆ ಕೂಡ ನೀವು ಭೇಟಿ ಕೊಡ್ಬೋದು. ಒಳಗಡೆ ಮಧುವಾಹಿನಿ ಕೆರೆ ಇರ್ತದೆ. ಇಷ್ಟು ಈ ದೇವಸ್ಥಾನದ ಇತಿಹಾಸ ಮತ್ತೆ ಈ ದೇವಸ್ಥಾನದ ವಿವರಣೆ ಆಗಿರ್ತದೆ. ಈ ದೇವಸ್ಥಾನದ ಇತಿಹಾಸ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂಥದ್ದೇ ಧಾರ್ಮಿಕ ಸ್ಥಳಗಳು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಕಾಸರಗೋಡಿಗೆ ಬಂದರೆ ಈ ದೇವಸ್ಥಾನಕ್ಕೆ ಖಂಡಿತವಾಗಿ ವಿಸಿಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.